ಅನಸ್ತೇಶಿಯಾ ಕೋರ್ಸ್ನಲ್ಲಿ ಒಂದೇ ಒಂದು ಹುದ್ದೆಯನ್ನ ಇದುವರೆಗೂ ತುಂಬಿಕೊಂಡಿಲ್ಲ. ಇದೀಗ ಈ ಕೋರ್ಸ್ ಮಾಡಿರುವ ಸಾವಿರಾರು ವಿದ್ಯಾರ್ಥಿಗಳು ಯಾಕಾದ್ರೂ ಈ ಕೋರ್ಸ್ ಮಾಡಿದ್ವಿ ಅನ್ನೋ ಚಿಂತೆಗೆ ಬಿದ್ದಿದ್ದಾರೆ. ಇನ್ನು ಈ ಕೋರ್ಸ್ನಲ್ಲಿ ಹುದ್ದೆಗಳ ಅವಶ್ಯಕತೆ ಇದೆಯಾ ಇಲ್ವಾ ಎಂದು ತಿಳಿದುಕೊಳ್ಳಲು ಆರ್ಟಿಐ ನಡಿ ಮಾಹಿತಿ ಕೇಳಿದ್ದಾರೆ. ಆಗ ಜಿಲ್ಲಾಧಿಕಾರಿಗಳು ಅವಶ್ಯಕತೆ ಇದೆ ಎಂದು ಮಾಹಿತಿ ನೀಡಿದ್ದಾರೆ. ಆದರೆ ಸರ್ಕಾರ ಯಾಕೆ ನಮ್ಮನ್ನ ನೇಮಕ ಮಾಡಿಕೊಳ್ತಿಲ್ಲ ಅನ್ನೋ ಪ್ರಶ್ನೆ ವಿದ್ಯಾರ್ಥಿಗಳದ್ದು. ಸರ್, OT ಟೆಕ್ನಿಷಿಯನ್ ಕೋರ್ಸ್ ಸ್ಟಾರ್ಟ್ ಆಗಿ 23 ವರ್ಷ ಆಗಕ್ಕೆ ಬಂತ್ರಿ. ಈಗ ಇನ್ನೂವರೆಗೂ ಆದರೂ ಗೌರ್ಮೆಂಟ್ ಕನ್ಫರ್ಮ್ ಆಗಿಲ್ಲ. ಇವಾಗ OT ಟೆಕ್ನಿಷಿಯನ್ ಮಾಡಿದವರು ಒಂದು 6,000 ರಿಂದ 7,000 ಜನ ರಾಜ್ಯದಲ್ಲಿದ್ದಾರೆ. ಬಟ್ ಆದರೂ ನಾವು ಇವಾಗ OT ಗೌರ್ಮೆಂಟ್ ಕನ್ಫರ್ಮ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತೀವಿ, ಅವರು 5,000 ರಿಂದ 6,000 ರೂಪಾಯಿ ಅಷ್ಟೇ ಕೊಡ್ತಿದ್ದಾರೆ. ನಾವು 5,000 ರಿಂದ 6,000 ಏನು ಮಾಡಬೇಕು? ಸುಮಾರು 6,000ಕ್ಕೂ ಅಧಿಕ ಮಂದಿ ಆಪರೇಷನ್ ಥಿಯೇಟರ್ ಹಾಗೂ ಅನಸ್ತೇಶಿಯಾ ಟೆಕ್ನಾಲಜಿ ಕೋರ್ಸ್ ಮುಗಿಸಿದ್ದಾರೆ. ಇದರಲ್ಲಿ ಎಷ್ಟೋ ಜನರ ವಯಸ್ಸು ಮಿತಿ ಮೀರಿದೆ. ಆದರೂ ಸರ್ಕಾರ ಮಾತ್ರ ಇದುವರೆಗೂ ಯಾರನ್ನು ನೇಮಕ ಮಾಡಿಕೊಂಡಿಲ್ಲ. ಈ ಬಗ್ಗೆ ಹಲವು ಸಚಿವರಿಗೂ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಸರ್ಕಾರ ಕೂಡ ಈ ಬಗ್ಗೆ ತಲೆಕೆಡಿಸಿಕೊಳ್ತಿಲ್ಲ. ಮುಂದಿನ ದಿನಗಳಲ್ಲೂ ನೇಮಕಾತಿ ಮಾಡಿಕೊಳ್ಳದೆ ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ಉಪವಾಸ ಸತ್ಯಾಗ್ರಹ ಮಾಡೋದಾಗಿ ಎಚ್ಚರಿಕೆ ನೀಡುತ್ತಿದ್ದಾರೆ. ನಮ್ಮ ಜೊತೆಗೇನೆ ಕ್ರಿಯೇಟ್ ಆಗಿರುವಂಥ ಲ್ಯಾಬ್ ಟೆಕ್ನಿಷಿಯನ್, ಆಮೇಲೆ ಎಕ್ಸ್ರೇ ಟೆಕ್ನಿಷಿಯನ್, ಡಯಾಲಿಸಿಸ್ ಟೆಕ್ನಿಷಿಯನ್ ಎಲ್ಲ ಈಗ ಜಾಬ್ ಕ್ರಿಯೇಟ್ ಆಗಿದೆ. ನಮ್ಮನ್ನು ಮಾತ್ರ ಆಗಲಿಲ್ಲ. ಲಾಸ್ಟ್ 23 ದಿನ ಈ ಥರ ಆಗ್ತಾ ಇಲ್ಲ ಅಂದ್ರೆ ಹೇಳ್ತಾ ಈ ಕೋರ್ಸ್ನ ಬಿಡಬೇಡಿ, ಬ್ಯಾನ್ ಮಾಡಿಬಿಡಿ. ನಾವೆಲ್ಲ ಸಫರ್ ಆಗ್ತಾ ಇದ್ದೀವಿ. ನಮ್ಮ ಹಿಂದೆ ಬರುವಂಥ ವಿದ್ಯಾರ್ಥಿಗಳು ಬೇರೆ ಸಫರ್ ಹಾಕೋದು. ಒಂದು ನಮ್ಮನ್ನು ನೇಮಕಾತಿ ಮಾಡ್ಕೊಳ್ಳಿ, ಇಲ್ಲ ಈ ಕೋರ್ಸ್ ಬ್ಯಾನ್ ಮಾಡಿಬಿಡಿ. ಈ ಥರ ನೀವು ನಮ್ಮನ್ನು ನೇಮಕಾತಿ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಸರ್ಕಾರವೇ ತೆರೆದಂತ ಕೋರ್ಸ್ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕಾಗಬೇಕಾಗಿತ್ತು. ಆದರೆ ಅದೇ ಕೋರ್ಸ್ ವಿದ್ಯಾರ್ಥಿಗಳಿಗೆ ನಮಗೆ ಯಾಕೆ ಬೇಕಿತ್ತು ಈ ಕೋರ್ಸ್ ಅನ್ನುವಷ್ಟು ಬೇಸರ ತಂದಿದೆ. ರವಿ ಮೋಕಿ, TV9, ಬಾಗಲಕೋಟೆ. ಅದು 3 ತಿಂಗಳ